ಆದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಇಂಥವು ಅನೇಕ ಘಟನೆಗಳಾಗಿದ್ದಾವೆ ಅಂದ್ರೆ ನಿಮ್ಮ ಮುಂದೆ ಸಾಕಷ್ಟು ಚರ್ಚೆ ಮಾಡಿದ್ವಿ, ದಿನನಿತ್ಯ ಚರ್ಚೆ ಮಾಡ್ತಾನೆ ಇದ್ವಿ. ಇವುಗಳೆಲ್ಲ ಮಾಡಿದವ್ರು ಯಾರು ಅನ್ನೋದು ಈಗ ಎಲ್ಲ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಆಗ್ಲಿಕ್ಕಂತದೆ ಇವತ್ತು. ಹೀಗಾಗಿ SIT ಮೇಲೆ ಆ ಒತ್ತಡ ಭಾರ ಎಷ್ಟು ಹೆವಿ ಆಗಿದೆ ಅಂದ್ರೆ ಅವ್ರು ಸತ್ಯ ಹೇಳಲೇಬೇಕು, ಹುಡುಕ್ಲೇಬೇಕು. ಹುಡುಕ್ಲಿಲ್ಲ ಅಂತಂದ್ರೆ ಇವತ್ತು ಅವರ ಅಪರಾಧಿಗಳೇನೋ SITಗಳು ಈ ಕೇಸನ್ನು ಮುಚ್ಚಾಕ್ತಾ ಇದ್ದಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತಂದ್ರೆ ವಿಶ್ವಾಸ ಅವಿಶ್ವಾಸ ಪರಿವರ್ತನೆ ಆಗ್ಲಿಕ್ಕತ್ತದ. SIT ಬಂದಾಗ ಎಲ್ಲರೂ ಸ್ವಾಗತಿಸಿದ್ರು, ಸತ್ಯ ಹುಡುಕ್ತದಪ್ಪ ಇದಂತೇಳಿ. ಆದರೆ ಇವತ್ತು ಅದು ಏನಾಗ್ಯದಪ್ಪ ಅಂದ್ರೆ ಚೆನ್ನೈನ ಸುತ್ತ ಗಿರಿಕೆ ಆಗಾಗಿದ್ದು, ಚೆನ್ನೈನ ಹಿಡಿದಿಡುವಲ್ಲೇ, ಚೆನ್ನೈನ ಧ್ವನಿಯನ್ನು ಅಡಗಿಸುವಲ್ಲೇ ಅದು ಯಶಸ್ವಿ ಆಗ್ಯದಂತೆ. ಸುಳ್ಳನ್ನು ಸತ್ಯ ಅನ್ನುವಂಗೆ ಪ್ರತಿಪಾದನೆ ಮಾಡಿಸಲಿಕ್ಕೆ ಹಚ್ಚವ ಕಡೆಯಿಂದ ಈ ಕೇಸ ಮುಚ್ಚಾಕೋ ಪ್ರಯತ್ನವನ್ನು ಮೇಲ್ನೋಡ್ಲಿಕ್ಕೆ ಅನ್ನಿಸ್ತದೆ, ಯಾರು ಹೇಳೋ ಅವಶ್ಯಕತೆ ಇಲ್ಲ, ಪ್ರಯತ್ನ ಮಾಡಿದೆ. ಹೀಗಾಗಿ ಈಗ ಅದು SIT ವಿಶ್ವಾಸ ಉಳಿಸ್ಕೋಬೇಕಾಗಿತ್ತಪ್ಪ ಅಂದ್ರೆ ಯಾರಪ್ಪ ಇದನ್ನು ಮಾಡಿದವರು ಅನ್ನೋದು ಖಚಿತ ಹುಡುಕಬೇಕಾಗಿದೆ. ಮತ್ತು ಅವ್ರಿಗೆ ಅಸಾಧ್ಯನೂ ಹೋಗೋದು. ಈ 4 ಜನ ಅಥವಾ 5 ಜನ ಈ ಒಂದು ದೂರದಾರರು ಇರ್ಬೋದು, ಇನ್ನುಳಿದವರು ಇರ್ಬೋದು, ಯೂಟ್ಯೂಬರ್ಗಳು ಇರ್ಬೋದು, ಇವರನ್ನೆಲ್ಲ ಅಪರಾಧಿಗಳನ್ನು ಬಿಂಬಿಸಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ. ಆದರೆ ಇವರು ಷಡ್ಯಂತ್ರಗಾರರು, ಹೆಸರು ಕೆಡಿಸೋರು ಅಂತ ಮಾತ್ರ ಹೇಳ್ಬೋದು ವಿನಃ ಅದ್ಮೇಲೆ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ರಿಗೆ ಸುಳ್ಳು ಹೇಳೋ ನೆಸಸರಿನೂ ಇಲ್ಲ. ಅವ್ರಿಗೂ ಬೇಕಾಗಿದ್ದು ಹೆಗ್ಡೆ ಅವರ ಮನೆತನದ ಹೆಸರನ್ನು ಕೆಡಿಸೋದಲ್ಲ, ಅವ್ರಿಗೆ ಬೇಕಾಗಿ